ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು. ಇವತ್ತು ಶುಕ್ರವಾರ, ಪೂಜೆ ಮುಗಿಸಿ, ಅಡುಗೆ ಮುಗಿಸಿ, ಮನೆಯೆಲ್ಲ ಕ್ಲೀನಿಂಗ್ ಮುಗಿಸಿ ಸ್ಕೂಲ್ಗೆ ಹೊರಟಿದ್ದೀನಿ ಇವತ್ತು. ಸ್ಕೂಲು ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ದಾರೆ, ಅವರು ಬಸ್ಗಳು ತೊಗೊಂಡಿದ್ದಾರೆ ಹೊಸ್ದಾಗಿ, ಪೂಜೆ ಮಾಡಿಸ್ಕೊಬರೋದ ಅಂತ ಹೇಳಿದ್ದಾರೆ. ಯಾವ ದೇವಸ್ಥಾನ ಅನ್ನೋದು ಗೊತ್ತಿಲ್ಲ ನಮಗೆ. 10 ಗಂಟೆಗೆ ಸ್ಕೂಲ್ ಹತ್ರ ಬನ್ನಿ ಅಂತ ಹೇಳಿದರು, ಮೆಸೇಜ್ ಹಾಕಿದ್ರು ನೈಟು. ಈಗ ನಾನು ಬೇಗ ಎದ್ದು ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಫುಲ್ ಎಲ್ಲ ನಾನು ರೆಡಿ ಆಗಿಬಿಟ್ಟು ಮಕ್ಕಳನ್ನ ಹೇಳಿಸಿ ಅವ್ರನ್ನ ಎಲ್ಲರಿಗೂ ವಾಶ್ರೂಮ್ಗೆ ಹೋಗೋಕ್ಕೆ ಹೇಳ್ಬಿಟ್ಟು ಎಲ್ಲ ಬ್ರಷ್ ಮಾಡಿ ಮುಖ ತೊಳೆದು ತಿಂಡಿ ತಿಂದ್ರಪ್ಪ ಅಂತ ಅವ್ರಿಗೆಲ್ಲ ಹೇಳಿ, ನಾನು 2 ಚಪಾತಿ ತಿಂದ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು. ನಮ್ಮ ಮನೆಯವರು ಇನ್ನೂ ತಿಂಡಿ ತಿಂದಿರಲಿಲ್ಲ. ಅವರು ಹಸುಗಳ್ಗೆ ಸ್ವಲ್ಪ ಕೆಲಸ ಮುಗಿಸಿದ್ರು, ಫುಲ್ ಮುಗಿಸಿರ್ಲಿಲ್ಲ, ಮುಗಿಸ್ಕೊಂಡು ಬಂದರು. ನಾನು ಸ್ಕೂಲ್ಗೆ ಹೊರಟೆ. ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಮೆಳಿಯಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅದು ಎಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಎಲ್ಲಿದೆ ಅಂತ. ಅದು ಹಾಸನಿಂದ ಅರಕಲಗೂಡಿಗೆ ಹೋಗ್ಬೇಕಾದ್ರೆ ಸಿಗುತ್ತಂತೆ. ಸರಿ ಅಂದ್ಬಿಟ್ಟು ವ್ಯಾನಲ್ಲೇ ಕರ್ಕೊಂಡೋದ್ರು ಎಲ್ಲರನ್ನೂ. ನಾವು ಫಸ್ಟ್ ಟೈಮು ಹೋಗ್ತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಯಾವಾಗಲೂ ಒಂದು ಸಲ ಬಂದಿದ್ದೀನಿ ಅಂತ. ಅದೇ ಯಾವಾಗ ಅನ್ನೋದು ನನಗೆ ನೆನಪಾಗಲಿಲ್ಲ. ತುಂಬಾ ಶಕ್ತಿ ದೇವರು ಅದು ಅಂತ ಹೇಳಿದ್ರು. ನಮ್ಮ ಮ್ಯಾನೇಜ್ಮೆಂಟು ತುಂಬ ನಂಬಿದೆ ಆ ದೇವ್ರನ್ನ. ತುಂಬಾ ರಶ್ಶೇನಿರಲಿಲ್ಲ. ಒಂಥರ ದೇವಸ್ಥಾನ ಹೋದಾಗ ಏನೋ ಒಂಥರ ನಮಗೆ ಆ ಪಾಸಿಟಿವ್ ಥಿಂಕಿಂಗ್ ಏನೋ ಬರ್ತಿತ್ತು. ದೇವ್ರ ಹತ್ರ ಇನ್ನೂ ಕೂತ್ಕೋಬೇಕು, ದೇವ್ರನ್ನ ನೋಡಬೇಕು, ಪೂಜೆ ಮಾಡಿಸ್ಬೇಕು. ನಾನಂತೂ ಈ ಸಲ 3 ಸಲ ದರ್ಶನ ಮಾಡಿದೆ. ಏನಕ್ಕೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಇನ್ನೂ ಒಂದು ಸಲ ಬಂದೆ, ತಿರ್ಗಾ ಇನ್ನೂ ಒಂದು ಸಲ ಹೋಗಬೇಕು ಅನ್ನಿಸ್ತು. ತಿರ್ಗಾ ಇನ್ನೊಂದು ಸಲ ಹೋದೆ, ಪುನಃ 3ನೇ ಸಲ ಹೋದೆ. ರಶ್ಶೇ ಇರಲಿಲ್ಲ. ಆರಾಮಾಗಿ ದೇವಿ ಹತ್ರ ಕೂತ್ಕೊಂಡು ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಒಳ್ಳೇದಾಗಲಿ ದೇವ್ರೆ, ಈಗಲೂ ಒಳ್ಳೇದಾಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀಯ, ಮುಂದೆನೂ ಒಳ್ಳೇದಾಗೋ ಥರ ನೀನು ನನ್ನ ಜೊತೆ ಇರು ಅಂತೆಲ್ಲ ಕೇಳಿಕೊಂಡು ದೇವ್ರ ಹತ್ರ ಬಂದೆ. ಅವರು ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಮಡ್ಲಕ್ಕಿ ಎಲ್ಲ ತಂದಿದ್ರು. ಅವ್ರಿಗೆ ತುಂಬ ವರ್ಷದಿಂದ ಹೋಗ್ತಿದ್ದಾರೆ ಅನಿಸುತ್ತೆ. ಅಲ್ಲೆಲ್ಲ ಪರಿಚಯ ಇದ್ದರು ಅವ್ರಿಗೆ. ಅವರೆಲ್ಲ ಮುಗಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಹೊರಗಡೆ ಬಂದರು. ಗಾಡಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ಟೀಚರ್ಸ್ಗಳು ಬಂದು ಎಲ್ಲ ಗೆ ಸೇರಿದೆ ಅಂತೆ ದೇವಸ್ಥಾನ. ತುಂಬ ನೀಟಾಗಿ ಕ್ಲೀನಾಗಿಟ್ಟಿದ್ರು. ಮಾಮೂಲಿ ಕುರಿನೂ ಹೊಡಿತಾರೆ, ಪರಗಳೆಲ್ಲ ಮಾಡ್ತಾರೆ. ಆದ್ರೂ ಎಷ್ಟು ನೀಟಾಗಿತ್ತು ದೇವಸ್ಥಾನ ಅಂದರೆ, ಒಳಗಡೆ ಅಂತೂ ಕೂತ್ಕೊಂಡು ಇದ್ದಾಗಲೂ ಅಲ್ಲೇ ಕೂತ್ಕೋಬೇಕು ಅಂತ ಅನ್ನಿಸ್ತಿತ್ತು. ಅಷ್ಟು ನೀಟಾಗಿಟ್ಟಿದ್ದಾರೆ. ಸುಮ್ಮನೆ ದೊಡ್ಡದಿದೆ ದೇವಸ್ಥಾನ ಎಲ್ಲ. ಸುತ್ತಮುತ್ತ ಎಲ್ಲ ಪರ ಮಾಡ್ತಾಯಿದ್ರು ಎಲ್ಲರೂ. ಮತ್ತು ತಡೆ ಹೊಡೆಯೋದು, ಕೋಳಿನ ಅದ್ರ ಎದುರುಗಡೆ ನೀಟಾಗಿ ಒಬ್ಬರೇ ಒಪ್ಸೋದು, ಯಾರೂ ಒಪ್ಸಲ್ಲ, ಗಲೀಜು ಏನೂ ಇಲ್ಲ. ಅಷ್ಟು ಚೆನ್ನಾಗಿ ದೇವಸ್ಥಾನ ಇಟ್ಟಿದ್ದಾರೆ. ಖುಷಿ ಆಯಿತು ನಮಗಂತೂ. ಶುಕ್ರವಾರ ನೋಡಿ ನಾವು ಸ್ಕೂಲಲ್ಲಿ ನೀನು ಅಯ್ಯೋ ಬೇಡ ಬಿಡು ಅಷ್ಟು ದೂರ ಲೇಟಾಗುತ್ತೆ ಆ ಥರ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದು. ಆಮೇಲೆ ನೋಡೋಣ ಬೇಗ ಬರೋಣ ಬನ್ನಿ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಹೆಂಗಿರೋ ರೆಡಿಯಾಗಿ ಹೋಗಿದ್ವಲ್ಲ ಅಂದ್ಬಿಟ್ಟು ಹೊರಟೋ ನಾವು. ಒಂಥರ ಖುಷಿ ಆಯಿತು ನನಗಂತೂ. ಏನೋ ಒಂಥರ ಹೇಳೋಕ್ಕಾಗಲ್ಲ ಅದು. ಆ ಥರ ಅನ್ನಿಸ್ತು ನನಗೆ. ಹೋಗಿದ್ದು ತುಂಬ ಒಳ್ಳೆಯದಾಯಿತು ಅಂತ ನನಗನ್ನಿಸ್ತು. ಅಲ್ಲಿಂದ ನೋಡಿ ಗಾಡಿನ ಪೂಜೆನ ಸ್ಟಾರ್ಟ್ ಮಾಡಿದ್ರು ಅವರು. ಎಲ್ಲಿ 5 ನಿಮಿಷ ಅವತ್ತು ಅವನ ಫ್ರೆಂಡು ಮದುವೆನೇ ಅವತ್ತು, ಅವಳಿಗೋಸ್ಕರ ಎಲ್ಲ ಹೋಗಿದ್ದು. ಎಲ್ಲ 3 ದಿನ 2 ದಿನ ಅನ್ನೋರು. ನಮ್ಗೆ 5 ನಿಮಿಷ ದೇವ್ರ ಹತ್ರನೇ ಹೋದು.
ಮುಗಿಸ್ಕೊಂಡು ಅಲ್ಲೇ 3:30 ಆಗೋಯ್ತು. ಒಳ್ಳೆ ಹೋಟೆಲಿಗೆ ಕರ್ಕೊಂಡೋಗಿದ್ರು. ಊಟ ಎಲ್ಲರಿಗೂ ಊಟ ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ. ಎಲ್ಲ ಹೊಟ್ಟೆ ಹಸ್ದೋಗ್ಬಿಟ್ಟಿತ್ತು. ಬೆಳಗ್ಗೆ ತಿಂದಿದ್ದಲ್ವ, ಹೋಗಿದ್ದು ಲೇಟ್ ಆಯಿತು. ಪೂಜೆ ಏನು ಅಷ್ಟು ಲೇಟ್ ಆಗಲಿಲ್ಲ, ಬೇಗ ಪೂಜೆ ಆಯಿತು. ಅವರೇನು ಕೋಳಿ ಏನೋ ಒಪ್ಸೋದಿರಲಿಲ್ವಲ್ಲ, ಪೂಜೆ ಬೇಗನೆ ಆಯಿತು. ಆದರೆ 3:30 ಆಗೋಯ್ತು. ಅಲ್ಲಿಂದ ಹೋಟೆಲಿಗೆ ಕರ್ಕೊಂಡೋದ್ರು. 3:30 ಆಗಿತ್ತಲ್ಲ, ಎಲ್ಲ ಹಸ್ಕೊಂಡಿದ್ರು. ಅವರು ಓನರು ಶೀಲಕಾಂತ್ ಏನೂ ಊಟ ಮಾಡಿರಲಿಲ್ವಂತೆ. ಅವರು ತಿಂಡಿನೂ ತಿಂದಿರಲಿಲ್ವಂತೆ, ಕಾಫಿ ಟೀ ಏನೂ ಕುಡ್ದಿರಲಿಲ್ವಂತೆ. ಸರಿ ಅಂದ್ಬಿಟ್ಟು ಎಲ್ಲ ಹೋದ ಒಟ್ಟಿಗೆ ಒಂದೇ ಟೇಬಲಲ್ಲಿ ಅಷ್ಟು ಜನ ಕೂತ್ಕೊಂಡು ಅಷ್ಟು ಎಲ್ಲರಿಗೂ ಊಟ ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ. ಒಂಥರ ಚೇಂಜಸ್ ಆಯಿತು ನಮಗೆ. ತುಂಬ ದಿನದಿಂದ ಎಲ್ಲೂ ಈಚೆ ಟೀಚರ್ಸ್ ಒಟ್ಟಿಗೆ ಹೋಗಿರಲಿಲ್ಲ. ಅವು ರೆಸ್ಟೋರೆಂಟ್ ಹೆಸರು ಅನರ್ಗ ರೆಸ್ಟೋರೆಂಟ್ ಅಂತ, ಚನ್ನರಾಯಪಟ್ಟಣ ಹಾಸನ ಹೈವೇಲಿ ಬರುತ್ತೆ. ತುಂಬ ಖುಷಿ ಆಯ್ತು ನನಗಂತೂ ಹೋಗಿ ಎಲ್ಲರ ಜೊತೆ ಇದ್ದಿದ್ದು. ಅಲ್ಲಿಂದ ಹೊರಟು 6 ಗಂಟೆ ಆಗೋಯ್ತು ಮನೆಗೆ ಬರೋಷ್ಟರೊಳಗಡೆ. ಮುಂಚೆನೇ ಹೇಳೋಗಿದ್ನಲ್ಲ, ಮನೇಲಿ ಏನೂ ಅನ್ನಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್